ವಾರ್ತೆಯ ಮುಖ್ಯಾಂಶಗಳು. ವಿದ್ಯಾರ್ಥಿ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಆಘಾತ ವ್ಯಕ್ತಪಡಿಸಿ ವಸತಿ ಶಾಲೆಗೆ ಭೇಟಿ, ವ್ಯವಸ್ಥೆ ಪರಿಶೀಲಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಹಿಂಸಾತ್ಮಕವಾಗಿ ಜಾನುವಾರು ಸಾಗಿಸುತ್ತಿದ್ದ ವಾಹನವನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸಾರ್ವಜನಿಕರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸಮಿತಿಗೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿಗಳಾಗಿ ಶಾಸಕ ಭೀಮಣ್ಣ ನಾಯ್ಕ್. ಗುಂಡಾ ಕಾಯ್ದೆ ಅಡಿ ಬಂಧನ, ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ರವಾನೆ. ಜೂನ್ 16ರಂದು ಶಿರಸಿಯ ರಾಯರಪೇಟೆ ಶ್ರೀ ಮಹಾವಿಷ್ಣು ದೇವರ 186ನೇ ವರ್ಧಂತಿ ಉತ್ಸವ. ಶಿರಸಿಯ ರಾಯರಪೇಟೆ ಶ್ರೀ ಮಹಾವಿಷ್ಣು ದೇವರ 186ನೇ ವರ್ಧಂತಿ ಉತ್ಸವವು ಜೂನ್ 16ರಂದು ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಇದರ ಅಂಗವಾಗಿ ಜೂನ್ 12ರಂದು ಶ್ರೀಗಳ ಪುರ ಪ್ರವೇಶ, 13ರಂದು ಕಲಶ ಸ್ಥಾಪನೆ, 14ರಂದು ಪ್ರವೇಶ ದ್ವಾರಕ್ಕೆ ರಜತ ಸಮರ್ಪಣೆ ಹಾಗೂ 15ರಂದು ಕುಂಕುಮಾರ್ಚನೆ, ಧನಿಕತೆ ಮತ್ತು ಆಧ್ಯಾತ್ಮಿಕ ಉಪನ್ಯಾಸಗಳು ಜರುಗಲಿವೆ. ಮುಖ್ಯ ದಿನವಾದ ಜೂನ್ 16ರಂದು ಲಘು ವಿಷ್ಣು ಹವನ, ಶತಕಲಾಭಿಷೇಕ ಮತ್ತು ಸಂಜೆ 7:30ರಿಂದ ಪಲ್ಲಕ್ಕಿ ಉತ್ಸವ, ಮಹಾಮಂಗಳಾರತಿ ನಡೆಯಲಿದ್ದು ಜೂನ್ 18ರಂದು ಧರ್ಮಸಭೆ ಆಯೋಜಿಸಲಾಗಿದೆ. ಸಸ್ಯಾಹಾರ ಹಾಗೂ ಮಾಂಸಾಹಾರದ ಊಟ ಹಾಗೂ ಉಪಹಾರಕ್ಕಾಗಿ ಜಿಲ್ಲೆಯ ಮನೆಮಾತಾಗಿರುವ ಹೋಟೆಲ್ ಗೋವರ್ಧನ. ನಮ್ಮಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತದ ರುಚಿ ಮತ್ತು ಶುಚಿಯಾದ ಊಟೋಪಚಾರದ ಜೊತೆಗೆ ಚಿಕನ್ ಐಟಂ, ಮಟನ್ ಐಟಂ, ಫಿಶ್, ಚಿಕನ್, ಎಗ್ ಥಾಲಿ ಮೀಲ್ಸ್ ಹಾಗೂ ಮಟನ್ ಐಟಮ್ಸ್, ರೈಸ್ ಐಟಮ್ಸ್ ಹಾಗೂ ಎಗ್ ಐಟಮ್ಸ್ ಕೂಡ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಊಟೋಪಚಾರದಲ್ಲಿ ಗ್ರಾಹಕರ ಸೇವೆಯೇ ನಮ್ಮ ಗುರಿ. ಕಡಿಮೆ ವೆಚ್ಚದಲ್ಲಿ ಆರೋಗ್ಯಕರವಾದ, ಶಿಸ್ತುಬದ್ಧವಾದ, ರುಚಿ ಶುಚಿಯಾದ ಊಟಕ್ಕಾಗಿ ಒಮ್ಮೆ ಸಂಪರ್ಕಿಸಿ ನ್ಯೂ ಗೋವರ್ಧನ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್, ಅಂಬೇಡ್ಕರ್ ಭವನ ಪಕ್ಕದಲ್ಲಿ, ಯಲ್ಲಾಪುರ ರಸ್ತೆ, ಶಿರಸಿ. ಇಲ್ಲಿ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಮೊಬೈಲ್ 9551514771 9591514771. ರೌಡಿ ಶೀಟರ್ ಒಬ್ಬನನ್ನು ಗೂಂಡಾ ಕಾಯ್ದೆ ಅಡಿ ಬಂಧಿಸಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ರವಾನಿಸಲಾಗಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಮುಂಡಗೋಡ್ ಗಾಂಧಿನಗರದ ನಿವಾಸಿ ಸಂಜು ಅರ್ಜುನ್ ನವಿಲೆ ಈತನ ಮೇಲೆ 2021ರಲ್ಲಿ ರೌಡಿ ಶೀಟ್ ತೆಗೆದು ನಿಗಾ ವಹಿಸಲಾಗಿತ್ತು. ತದನಂತರವೂ ಈತ ಸುಧಾರಿಸದೆ ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರಿಂದ ಈತನನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಲು ಮುಂಡಗೋಡ್ ಪೊಲೀಸ್ ಇಲಾಖೆಯಿಂದ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಯಿತು. ಅದರಂತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು ಆತನನ್ನು ಬಂಧಿಸಿ ಇಂದು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಲಾಗಿದೆ. ಬೆಳಗಿನ ಜಾವ ಮುಂಡಗೋಡ್ ತಾಲೂಕಿನ ಬೆಡ್ಸ್ಗಾಂವ್ನಲ್ಲಿ ನಡೆದ ಘಟನೆಯೊಂದರಲ್ಲಿ ಸುದೀಪ್ ದೇವಾಡಿಗ, ಸುಬ್ರಹ್ಮಣ್ಯ ದೇವಾಡಿಗ, ಮೇಘರಾಜ್ ಪಟಗಾರ್, ಮಣಿಕಂಠ ನಾಯ್ಕ್, ಸುನೀಲ್ ನಾಯ್ಕ್, ನಾಗರಾಜ್ ನಾಯ್ಕ್ ಹಾಗೂ ರೋಹಿತ್ ನಾಯ್ಕ್ ಎಂಬುವರು 3 ಆಕಳನ್ನು ಹಿಂಸಾತ್ಮಕವಾಗಿ ಸಾಗಿಸುತ್ತಿದ್ದ ವಾಹನವನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಈ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಕಾಂಗ್ರೆಸ್ ಪಕ್ಷವು ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರನ್ನು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಮಿತಿಯ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿಗಳನ್ನಾಗಿ ನೇಮಿಸಿರುವ ಹಿನ್ನೆಲೆಯಲ್ಲಿ ಶಿರಸಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶಾಸಕರ ನೇತೃತ್ವದಲ್ಲಿ ಮಹತ್ವದ ಸಭೆ ಜರುಗಿತು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವಿಷಯಕ್ಕೆ ಸಂಬಂಧಿಸಿದಂತೆ ನಡೆದ ಈ ಪ್ರಮುಖ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಎಲ್ಲಾ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಮತ್ತು ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರುಗಳು ಹಾಗೂ ಪಕ್ಷದ ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿದರು. ನಿನ್ನೆ ಸಿದ್ದಾಪುರ ತಾಲೂಕಿನ ಕಾನ್ಸೂರು ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿ ಗೋಕುಲ ಕೃಷ್ಣಗೌಡ ಎಂಬ ವಿದ್ಯಾರ್ಥಿ ಕುತ್ತಿಗೆಗೆ ಟವಲ್ ಬಿಗಿದು ಕಿಟಕಿಗೆ ಆತ್ಮಹತ್ಯೆಗೆ ಶರಣಾಗಿದ್ದನು. ವಿದ್ಯಾರ್ಥಿಯ ಆತ್ಮಹತ್ಯೆಯ ಬಗ್ಗೆ ಆಘಾತ ಮತ್ತು ಕಳವಳ ವ್ಯಕ್ತಪಡಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಆ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಜೆಬಿ ಸೀತಾರಾಮ್ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾನಸಿಕ